ಪ್ರತಿ ವರ್ಷ IPL ಶುರುವಾಗೋದಕ್ಕೂ ಮುನ್ನ ಒಂದು ಮಾತು ಕೇಳಿ ಬರ್ತಾನೆ ಇರುತ್ತೆ, ಒಂದು ಚರ್ಚೆ ಆಗ್ತಾನೆ ಇರುತ್ತೆ. ಅದು ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ. ಧೋನಿ ಅವರು ನಿವೃತ್ತಿ ಕೊಡ್ತಾರ ಈ ಬಾರಿ ಆದ್ರೂ, ಇದೇ ಲಾಸ್ಟ್ ಸೀಸನ್ ಅಂತೆಲ್ಲ ಮಾತುಕತೆ ಶುರುವಾಗಿರುತ್ತೆ. ಆದ್ರೆ ಅವರ ರಿಟೈರ್ಮೆಂಟ್ ಬಗ್ಗೆ ಸ್ವತಃ ಧೋನಿ ಅವರೇ ಮಾತನಾಡಿದ್ದಾರೆ. ಹೌದು, ದಿಗ್ಗಜ ಆಟಗಾರ MS ಧೋನಿ IPL ನ ನಿವೃತ್ತಿ ಬಗ್ಗೆ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ನಿವೃತ್ತಿ ಕೊಡ್ತೀನಿ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಕೊಟ್ಟಿಲ್ಲ. ಗುಜರಾತ್ ವಿರುದ್ಧದ ಪಂದ್ಯದ ಬಳಿಕ ಮಾತನಾಡಿರುವಂತ ಧೋನಿ ಅವರು ನಿವೃತ್ತಿ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಇನ್ನೂ 4-5 ತಿಂಗಳುಗಳಿದಾವೆ. ಅದಕ್ಕೆ ಆತುರ ಇಲ್ಲ, ದೇಹವನ್ನ ಫಿಟ್ ಆಗಿಡಬೇಕಾದಂತ ಅಗತ್ಯ ಇದೆ. ಹೀಗಾಗಿ IPLಗೆ ಮರಳುತ್ತೇನೋ ಅಥವಾ ನಿವೃತ್ತಿ ಆಗ್ತೇನೋ ಎಂಬುದರ ಬಗ್ಗೆ ಈಗ ಏನನ್ನೂ ಹೇಳಲ್ಲ. ಪ್ರದರ್ಶನದ ಆಧಾರದ ಮೇಲೆ ಆಟಗಾರರು ನಿವೃತ್ತಿಯಾಗುವುದಾದ್ರೆ ಕೆಲ ಆಟಗಾರರು 22ನೇ ವರ್ಷದಲ್ಲೇ ವಿದಾಯ ಹೇಳಬೇಕಾಗುತ್ತೆ ಅಂತ ಹೇಳಿ ಅವರನ್ನ ಟೀಕೆ ಮಾಡ್ತಾ ಇರುವಂತ ಕೆಲವರಿಗೆ ಇಲ್ಲಿ ಪ್ರತ್ಯುತ್ತರವನ್ನ ಕೂಡ ಕೊಟ್ಟಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ.